ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಈ ವರ್ಷದ ಬಸ್ ಪಾಸ್ ಕುರಿತು ಏನೆಲ್ಲ ಅಪ್ಡೇಟ್ ಬಂದಿದೆ, ನಮ್ಮ ವಿಶೇಷ ಚೇತನರ ರಿಯಾಯಿತಿ ಬಸ್ ಪಾಸ್ ಕುರಿತು ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅದನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕನ್ನು ಕೊಡಿ ಮತ್ತು ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಅಭಿವೃದ್ಧಿ ನಿಗಮ ಇವರು ಸಾಮಾಜಿಕ ಹೊಣೆಗಾರಿಕೆ ಅಡಿಯಲ್ಲಿ ಸರ್ಕಾರದ ನಿರ್ದೇಶನದಂತೆ ವಿಕಲಚೇತನರಿಗೆ ಅರ್ಜಿ ಸಲ್ಲಿಸುವ ಫಲಾನುಭವಿಗಳಿಗೆ ರಿಯಾಯಿತಿ ಬಸ್ ಪಾಸ್ಗಳನ್ನು ವಿತರಿಸುತ್ತಿದೆ. ಈ ಸಂಬಂಧ ಪ್ರಸ್ತುತ 2024-25ನೇ ಸಾಲಿನಿಂದ 24-25ನೇ ಸಾಲಿಗೆ ಏನು ನಮ್ಮ ವಿಶೇಷ ಚೇತನ ಬಸ್ ಪಾಸ್ ಇದೆ, ಅದರ ಬಗ್ಗೆ ಅನೇಕ ಒಂದು ನಿಬಂಧನೆಗಳನ್ನು ಹೊರಡಿಸಿ ಬಸ್ ಪಾಸ್ಗೆ ಆದೇಶವನ್ನು ಮಾಡಿದ್ದಾರೆ. ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಪ್ರಸ್ತುತ 2024ನೇ ಸಾಲಿಗಾಗಿ 1/1/2024ರಿಂದ 31/12/2024ರವರೆಗೆ ಮಾನ್ಯತೆ ಇರುವಂತೆ ವಿಕಲಚೇತನರಿಗೆ ಬಸ್ ಪಾಸ್ ವಿತರಿಸಬೇಕಾಗುತ್ತದೆ. ಈ ಸಂಬಂಧ ಆದೇಶಗಳಲ್ಲಿ ನಿರ್ದೇಶನಗಳನ್ನು ಅನುಸರಿಸುವುದರ ಜೊತೆಗೆ ಪ್ರಸಕ್ತ ಸಾಲಿನಲ್ಲಿ ಕೆಳಕಂಡ ಕ್ರಮಗಳನ್ನು ಅನುಸರಿಸಿ ಬಸ್ ಪಾಸ್ ವಿತರಿಸಲು ಕ್ರಮ ಕೈಗೊಳ್ಳಬಹುದು ಅಂತೇಳ್ಬಿಟ್ಟು ಅವರು ನಿರ್ದೇಶನಗಳನ್ನು ಹಾಕಿದ್ದಾರೆ. ಮೊದಲನೇದಾಗಿ, ವಿಕಲಚೇತನ ರಿಯಾಯಿತಿ ಬಸ್ ಪಾಸ್ಗಳನ್ನು ಫಲಾನುಭವಿಗಳು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿ ಸಲ್ಲಿಸಿ ನವೀಕರಿಸಿಕೊಳ್ಳಲು ಅನುಕೂಲವಾಗುವಂತೆ ಸಾಕಷ್ಟು ಕಾಲಾವಕಾಶ ನೀಡುವ ಉದ್ದೇಶದಿಂದ 2023ನೇ ಸಾಲಿನಲ್ಲಿ ವಿತರಿಸಲಾಗಿರುವ ಮತ್ತು ದಿನಾಂಕ 31/12/2023ರವರೆಗೆ ಮಾನ್ಯತೆ ಇರುವ ವಿಕಲಚೇತನರ ಬಸ್ ಪಾಸ್ಗಳನ್ನು ದಿನಾಂಕ 29/12 ಫೆಬ್ರವರಿ 29ನೇ ತಾರೀಕು 2024ರವರೆಗೆ ಮಾನ್ಯ ಮಾಡಲಾಗುವುದು. 2024ನೇ ಸಾಲಿನ ವಿಕಲಚೇತನರ ಹೊಸ ಪಾಸ್ಗಳನ್ನು ದಿನಾಂಕ 29/12/2023ರಿಂದ ವಿತರಿಸಲು ಹಾಗೂ ಹಳೆಯ ಪಾಸ್ಗಳನ್ನು ನವೀಕರಿಸಲು ಕ್ರಮ ವಹಿಸುವುದು. 2024ನೇ ಸಾಲಿನ ಪಾಸ್ಗಳು ನವೀಕರಣ ಮತ್ತು ನೂತನ ಪಾಸ್ಗಳಿಗೆ ₹660 ಶುಲ್ಕ ನಿಗದಿಪಡಿಸಲಾಗಿದೆ. ಇದನ್ನು ನಗದಾಗಿ ಅಥವಾ ಡಿಡಿ ರೂಪದಲ್ಲಿ ನೀವು ಪಾವತಿಸಬಹುದು. ಹಾಲಿ ಪಾಸ್ಗಳ ನವೀಕರಣಕ್ಕಾಗಿ ದಿನಾಂಕ 29/2/2024ರವರೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ನೆನಪಿರಲಿ, 2024ನೇ ಇಸ್ವಿ 29/2 ಅಂದರೆ ಫೆಬ್ರವರಿ 29ರವರೆಗೂ ಕೂಡ ನಿಮಗೆ ಕನಿಷ್ಠ 3 ತಿಂಗಳವರೆಗೆ ನಿಮಗೆ ಟೈಮನ್ನು ಕೊಟ್ಟಿದ್ದಾರೆ. ಸದರಿ ದಿನಾಂಕದ ನಂತರ ನವೀಕರಣಕ್ಕೆ ಬರುವ ಫಲಾನುಭವಿಗಳಿಗೆ ನೂತನ ಪಾಸ್ ವಿತರಣೆ ಮಾದರಿಯಲ್ಲಿ ಅಗತ್ಯ ದಾಖಲಾತಿಗಳನ್ನು ಪಡೆದು ಪಾಸ್ ವಿತರಿಸುವುದು ಮತ್ತು ನೂತನ ಪಾಸ್ಗಳಿಗೆ ವಿತರಣೆಗೆ ನಿರ್ದಿಷ್ಟ ಕಾಲಮಿತಿ ಇರುವುದಿಲ್ಲ. ಪಾಸ್ ವಿತರಣೆ ಸಂದರ್ಭದಲ್ಲಿ ಫಲಾನುಭವಿಗಳು ಆಧಾರ್ ಜೆರಾಕ್ಸ್ ಪ್ರತಿಯನ್ನು ಪಡೆದುಕೊಳ್ಳುವುದು. ವಿಕಲಚೇತನರ ಬಸ್ ಪಾಸ್ ನವೀಕರಣ ಹಾಗೂ ನೂತನ ಬಸ್ ಪಾಸ್ ವಿತರಣೆ ಬಗ್ಗೆ ಸ್ಥಳೀಯ ಪತ್ರಿಕೆಗಳಲ್ಲಿ ಪ್ರಕಟಣೆ ಹೊರಡಿಸಿ ಅಗತ್ಯ ಪ್ರಚಾರ ಮಾಡುವುದು ಅಂತಲೂ ಕೂಡ ನಮ್ಮ KSRTC ನಿಗಮ ತಿಳಿಸಿದೆ. 2024ನೇ ಸಾಲಿನ ವಿಕಲಚೇತನ ಬಸ್ ಪಾಸ್ ವಿತರಣೆ ನವೀಕರಣಕ್ಕೆ ಸುತ್ತೋಲೆಯಲ್ಲಿ ತಿಳಿಸಿರುವಂತೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ದಾಖಲಿಸಲು ಕ್ರಮ ವಹಿಸಬೇಕು. ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸುವ ಸಂಬಂಧ ವಿಭಾಗ ವ್ಯಾಪ್ತಿಯಲ್ಲಿ ಪತ್ರಿಕಾ ಪ್ರಕಟಣೆ ನೀಡುವುದು ಮತ್ತು ಬಸ್ ನಿಲ್ದಾಣ ಮತ್ತು ಘಟಕ ಆಯಕಟ್ಟಿನ ಸ್ಥಳಗಳಲ್ಲಿ ಬ್ಯಾನರ್ ಪ್ರದರ್ಶಿಸುವ ಮೂಲಕ ವ್ಯವಸ್ಥೆ ಮಾಡುವುದು. ಬಸ್ ನಿಲ್ದಾಣಗಳಲ್ಲಿ ಸಾರ್ವಜನಿಕ ಉದ್ಘೋಷಣಾ PSA ಮುಖಾಂತರ ಪ್ರಚಾರ ಮಾಡಲು ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಸಹ ನಿರ್ದೇಶಕರು ತಿಳಿಸಿದ್ದಾರೆ. 2023ನೇ ಸಾಲಿನಲ್ಲಿ ವಿತರಿಸಿರುವ ವಿಕಲಚೇತನ ಪಾಸ್ಗಳನ್ನು ದಿನಾಂಕ 29/2/2024ರವರೆಗೆ ಮಾನ್ಯ ಮಾಡಿ ಅವಕಾಶ ಕಲ್ಪಿಸಿರುವ ಬಗ್ಗೆಯೂ ಸಹ ಎಲ್ಲ ಚಾಲನಾ ಸಿಬ್ಬಂದಿಗಳಿಗೆ ಮಾಹಿತಿ ನೀಡುವುದು ಹಾಗೂ ಯಾವುದೇ ದೂರುಗಳಿಗೆ ಆಸ್ಪದ ನಡೆದಂತೆ ಕ್ರಮ ವಹಿಸುವುದು. ಸದರಿ ಪಾಸ್ಗಳನ್ನು ಅನುಮತಿಸದೆ ದೂರುಗಳಿಗೆ ಕಾರಣವಾಗುವ ಚಾಲನಾ ಸಿಬ್ಬಂದಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳ್ಬಿಟ್ಟು ಕೂಡ ಅವರು ತಿಳಿಸಿದ್ದಾರೆ. ಯಾಕಂದರೆ ನೀವು ಹಳೆ ಬಸ್ ತೋರಿಸಿದರೆ ಕೆಲವರು ಮಾನ್ಯ ಮಾಡೋದಿಲ್ಲ, ಯಾರು ಕಂಡಕ್ಟರ್ಗಳು. ಅಂಥ ಸಂದರ್ಭದಲ್ಲಿ ನೀವು ದೂರನ್ನು ನೀಡಿದರೆ ಅವರಿಗೆ ಕ್ರಮವನ್ನು ತಗೊಳ್ತೀವಿ ಅಂತ ಹೇಳ್ಬಿಟ್ಟು ನಿರ್ದೇಶನಾಲಯ ಅಂದರೆ KSRTC ನಿರ್ದೇಶನಾಲಯ ತಿಳಿಸಿದೆ. ವಿಕಲಚೇತನರ ರಿಯಾಯಿತಿ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸುವಿಕೆ ಹಾಗೂ ಆನ್ಲೈನ್ ಸೇವಾ ಸಿಂಧು ಮುಖಾಂತರ ಅರ್ಜಿ ಸಲ್ಲಿಸುವ ವಿಧಾನ ಏನು ಅಂತ ನೋಡೋದಾದರೆ, 23ನೇ ಸಾಲಿನಂತೆ 2024ನೇ ಸಾಲಿನಲ್ಲಿಯೂ ಹೊಸದಾಗಿ ಅಥವಾ ನವೀಕರಣ ಮಾಡುವ ವಿಕಲಚೇತನ ಬಸ್ ಪಾಸ್ಗಳನ್ನು ಆನ್ಲೈನ್ನಲ್ಲಿ ಸರ್ಕಾರ ನಿಗದಿಪಡಿಸುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ವಿಕಲಚೇತನ ಅರ್ಜಿದಾರರು ಆನ್ಲೈನ್ನಲ್ಲಿ ತಮ್ಮ ವಿವರಗಳನ್ನು ಭರ್ತಿಗೊಳಿಸಿ ಅಗತ್ಯ ದಾಖಲಾತಿಗಳನ್ನು JPG ಅಥವಾ PDF ನಮೂನೆ ಆನ್ಲೈನ್ನಲ್ಲಿ ಅಡಕಗೊಳಿಸಬೇಕು. ವಿಕಲಚೇತನ ರಿಯಾಯಿತಿ ಬಸ್ ಪಾಸ್ ನವೀಕರಣಗೊಳ್ಳುವವರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ ನಿಲ್ದಾಣ ಪಾಸ್ ಕೌಂಟರ್ಗಳಲ್ಲಿ ಹಾಗೂ ಹೊಸದಾಗಿ ಪಾಸ್ ಪಡೆಯುವವರು ವಿಭಾಗೀಯ ಕಚೇರಿಯಲ್ಲಿ, ಇದು ಭಾಳ ಇಂಪಾರ್ಟೆಂಟ್, ನವೀಕರಣ ಮಾಡುವವರು ಡಿಪೋಗೆ ಹೋಗಬೇಕು ಮತ್ತು ಹೊಸ ಬಸ್ ಪಾಸ್ ಪಡೆಯುವವರು ನೀವು ವಿಭಾಗೀಯ ಕಚೇರಿಯಲ್ಲಿ ಹಣ ಪಾವತಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಅದೇ ರೀತಿ ಪಾಸ್ ವಿತರಣಾ ಒಂದು
ಏನಿದೆ ವಿತರಣಾ ಸಿಬ್ಬಂದಿಯ ಕರ್ತವ್ಯಗಳು ಏನು ಅಂತ ನೋಡೋದಾದರೆ, ಪಾಸ್ ವಿತರಣಾ ಸಿಬ್ಬಂದಿಗಳು ಘಟಕ ವ್ಯವಸ್ಥಾಪಕರು ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಪರವಾಗಿ ದಾಖಲಾತಿಗಳನ್ನು ಆನ್ಲೈನ್ನಲ್ಲಿ ಪರಿಶೀಲಿಸಿ ಅರ್ಜಿಗಳನ್ನು ಅನುಮೋದಿಸುವುದು, ಅರ್ಜಿಗೆ ಸಂಬಂಧಿಸಿದ ಮಾಹಿತಿಯನ್ನು SMS ಮೂಲಕ ಅರ್ಜಿದಾರರಿಗೆ ರವಾನೆಗೊಳಿಸುವ ವ್ಯವಸ್ಥೆ ಇರ್ತದೆ. ಅರ್ಜಿ ಸಂಖ್ಯೆ ಆಯ್ಕೆ ಮಾಡಿ ವ್ಯೂ ಪ್ರೊಸೆಸಿಂಗ್ನಲ್ಲಿ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಬೇಕು. ಸಂಪೂರ್ಣ ಅರ್ಜಿ ವಿವರ ಮತ್ತು ಅಡಕಗಳನ್ನು ಪರಿಶೀಲಿಸಬಹುದು. ಪಾಸ್ ವಿತರಣೆಗೆ ಸಂಬಂಧಿಸಿದ ಭೌತಿಕ ದಾಖಲಾತಿಗಳನ್ನು ಕಡ್ಡಾಯವಾಗಿ ನೀವು ಡಿಪೋ ಮ್ಯಾನೇಜರನ್ನು ತೋರಿಸಬೇಕಾಗುತ್ತೆ. ವಿತರಣಾ ಸಿಬ್ಬಂದಿ ಡಿವಿಷನಲ್ ಕಲೆಕ್ಟರ್ ಯೂಸರ್ ಲಾಗಿನ್ನಲ್ಲಿ ಮಾಡಿ ಮೆಸೇಜ್ ಬಾಕ್ಸ್ಗೆ ಹೋಗಿ ಅಲ್ಲಿ ಇನ್ಬಾಕ್ಸನ್ನು ಆಯ್ಕೆ ಮಾಡಿಕೊಳ್ಬೇಕು. ಆನ್ಲೈನ್ ಅರ್ಜಿಗಳನ್ನು ಎಲ್ಲ ರೀತಿಯ ಸಂಪರ್ಕವಾಗಿದ್ದಲ್ಲಿ ಡೆಲಿವರಿ ಆಪ್ಷನ್ ದಾಖಲಿಸಿ ಮತ್ತು ಪಾಸ್ ವಿತರಿಸಲು ಈ ಹಿಂದೆ ಅನುಸರಿಸಿದ ಕ್ರಮಗಳನ್ನು ಅನುಸರಿಸುವುದು. ಪ್ರತಿ ವಿಭಾಗದ ಪಾಸ್ ಶಾಖೆಯು ಪಾಸ್ ವಿತರಣೆ SMS ವರದಿಯನ್ನು ಸಕಾಲದಲ್ಲಿ ಪಡೆದುಕೊಂಡು ದೃಢೀಕರಿಸಿ ದಾಖಲಾತಿಗಳನ್ನು ನೀಡುವುದು. 2023-24ನೇ ಸಾಲಿನ ಆಯವ್ಯಯದಲ್ಲಿ ವಿತರಿಸಿರುವ ವಿಕಲಚೇತನ ರಿಯಾಯಿತಿ ಬಸ್ ಪಾಸ್ ಲೆಕ್ಕ ಶೀರ್ಷಿಕೆ ಸಾಮಾನ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಫಲಾನುಭವಿಗಳಿಗೆ ಪ್ರತ್ಯೇಕವಾಗಿ ಸಹಾಯಧನ ಒದಗಿಸುವುದರಿಂದ ಸಾಮಾನ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಫಲಾನುಭವಿಗಳ ಮಾಹಿತಿಯನ್ನು ದಾಖಲಿಸಲು ಕಡ್ಡಾಯವಾಗಿ ಕ್ರಮವಹಿಸುವುದು. ಈ ಎಲ್ಲ ವ್ಯವಸ್ಥೆಗಳ ಜೊತೆಗೆ ಇಲಾಖೆ ಕೆಲವು ಕರ್ತವ್ಯಗಳನ್ನು ಸಹ ಅವರು ಹೇಳಿದ್ದಾರೆ. ಸೇವಾ ಸಿಂಧು ಯೋಜನೆಯಡಿ ವಿತರಿಸಿರುವ ವಿಕಲಚೇತನ ರಿಯಾಯಿತಿ ಬಸ್ ಪಾಸ್ ವರದಿಗಳನ್ನು ಅಭಿವೃದ್ಧಿಪಡಿಸುವ ಸಂಬಂಧ ಸಂಬಂಧಿಸಿದ ಇಲಾಖೆಯೊಂದಿಗೆ ಸಮನ್ವಯಿಸುವುದು. 2023ನೇ ಸಾಲಿನಲ್ಲಿ ವಿಕಲಚೇತನರ ಪಾಸ್ಗಳನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅನುಷ್ಠಾನಗೊಳಿಸುವ ಸಂಬಂಧ ಹಾಗೂ MMS ವರದಿ ಲಭ್ಯವಾಗುವಂತೆ ಅಗತ್ಯ ಕ್ರಮ ವಹಿಸುವುದು. ವಿಭಾಗೀಯ ಸೇವಾ ಸಿಂಧು ನೋಡಲ್ ಅಧಿಕಾರಿಗಳಿಗೆ ಸೇವಾ ಸಿಂಧು ಪೋರ್ಟಲ್ ಬಳಿಕ ಸಂಬಂಧ ಅಗತ್ಯ ಮಾಹಿತಿಯನ್ನು ತರಬೇತಿ ನಿರ್ದೇಶನ ಕೊಡುವುದು. ಇನ್ನುಳಿದಂತೆ ಉಲ್ಲೇಖಿತ ಸಾಮಾನ್ಯ ಸ್ಥಾಯಿ ಆದೇಶದಲ್ಲಿ ಅಂಕಿಅಂಶಗಳು ಯಾವುದೇ ಬದಲಾವಣೆ ಇರುವುದಿಲ್ಲ. ಸುತ್ತೋಲೆ ಸ್ವೀಕರಿಸಿ ಜಾರಿಗೊಳಿಸಿದ ಬಗ್ಗೆ ಈ ಕಚೇರಿಗೆ ಅನುಸರಣಾ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬೆಂಗಳೂರು ಇವರು ಆದೇಶವನ್ನು ಮಾಡಿರ್ತಾರೆ. ಇನ್ನುಳಿದಂತೆ ಯಾವುದೇ ರೀತಿ ವಿಕಲಚೇತನರಿಗೆ ಹೆಚ್ಚಿನ ಕಿಲೋಮೀಟರ್ ಆಗಲಿ ಅಥವಾ ಉಚಿತ ಬಸ್ ಪಾಸ್ ಆಗಲಿ ಅವರು ಪ್ರಕಟಣೆಯನ್ನು ಮಾಡಿರೋದಿಲ್ಲ. ಮುಂದಿನ ದಿನಾಂಕದವರೆಗೆ ಅಂದರೆ ಮುಂದಿನ ಆದೇಶದವರೆಗೆ ನೀವು ಕಾಯಲೇಬೇಕಾಗ್ತದೆ. ಮುಂದಿನ ವಿಡಿಯೋವನ್ನು ನಾವು ಪ್ರತಿಯೊಂದು ವಿಭಾಗದಲ್ಲೂ ಕೂಲಂಕುಷವಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಅಂದರೆ ಬಸ್ ಪಾಸ್ ಕಿಲೋಮೀಟರ್ ಜಾಸ್ತಿ ಆದರೆ ಅಥವಾ ಉಚಿತವಾದರೆ ಯಾವ ರೀತಿ ನಾರಿ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿದ್ದಾರೆ ಅದೇ ರೀತಿ ವಿಕಲಚೇತನರಿಗೂ ಮಾಡ್ತೀವಿ ಅಂತ ಮಾನ್ಯ ಸಚಿವರು ಭರವಸೆಯನ್ನು ಬೆಳಗಾಂ ಅಧಿವೇಶನದಲ್ಲಿ ನೀಡಿರ್ತಾರೆ. ಅದರ ಬಗ್ಗೆ ಏನಾದರೂ ಸುದ್ದಿ ಬಂದರೆ ತಕ್ಷಣ ನಾವು ಪ್ರಚಾರ ಮಾಡ್ತೀವಿ. ದಯವಿಟ್ಟು ನಮ್ಮ ಚಾನಲ್ ವಿಶೇಷ ಚೇತನ ವಾರ್ತೆಯನ್ನು ಪ್ರತಿದಿನ ತಪ್ಪದೇ ವೀಕ್ಷಿಸಿ.